ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಕಟ್ ಸೆಟ್ ಅಂಡ್ ಸರ್ಕ್ಯೂಟ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಫಸ್ಟ್ ನಮಗೆ ಒಂದು ಗ್ರಾಫ್ ಇದೆ ಅಂತಂದ್ರೆ ಅದರ ಸ್ಪ್ಯಾನಿಂಗ್ ಟ್ರೀ ಅನ್ನ ಯಾವ ರೀತಿ ಬರೆಯೋದು ಅಂತ ಗೊತ್ತಿರಬೇಕು. ಸೊ ಒಂದೇ ರೀತಿ ಸ್ಪ್ಯಾನಿಂಗ್ ಟ್ರೀ ಬರಲ್ಲ, ಡಿಫ್ರೆಂಟ್ ಬರುತ್ತೆ. ಎಕ್ಸಾಮ್ ಅಲ್ಲಿ ನಿಮಗೆ ಸ್ಪ್ಯಾನಿಂಗ್ ಟ್ರೀ ಅನ್ನು ಕೂಡ ಕೊಡ್ತಾರೆ, ಮತ್ತೆ ಈ ಗ್ರಾಫ್ ಅನ್ನು ಕೂಡ ಕೊಡ್ತಾರೆ. ಸೊ ಒಂದೊಂದ್ಸಲಿ ಇವೆರಡನ್ನು ಕೂಡ ಮರ್ಜ್ ಮಾಡ್ಕೊಡ್ತಾರೆ. ಯಾವ ರೀತಿ ಅಂದ್ರೆ ಇದನ್ನ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟು ಈ ಲೈನ್ ಗಳೇನಿದಾವಲ್ಲ, ಈ ಎಡ್ಜಸ್ ಇವುಗಳನ್ನ ರೆಡ್ ಆಗಿ ಕೊಡ್ತಾರೆ. ಸೊ ಅವಾಗ ರೆಡ್ ಅಲ್ಲಿ ಇರೋದನ್ನ ಸಪರೇಟ್ ಆಗಿ ಬಿಡಿಸ್ಕೊಂಡು ನೀವು ಬರಿತಾ ಹೋಗ್ಬೋದು. ಸೊ ಇವಾಗ ನೋಡಿ, ಫಸ್ಟ್ ಒಂದು ಗ್ರಾಫ್ ಇದೆ ಅಂತಂದ್ರೆ ಅದನ್ನ ಸ್ಪ್ಯಾನಿಂಗ್ ಟ್ರೀ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು? ವೆರಿ ಸಿಂಪಲ್. ಸ್ಪ್ಯಾನಿಂಗ್ ಟ್ರೀದು ಎರಡೇ ಕಂಡೀಷನ್. ಒಂದು, ಕನೆಕ್ಟ್ ಆಗಿರ್ಬೇಕು. ಎರಡನೇದೇನು, ಎಲ್ಲಾ ವರ್ಟೆಕ್ಸ್ಗಳು ಯೂಸ್ ಆಗಿರ್ಬೇಕು. ನೋಡಿ, ಇವಾಗ ಇದನ್ನೇ ನಾನು ಇವಾಗ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇದೇ ಒಂದು ಗ್ರಾಫ್, ಅದನ್ನ ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಬೇಕು. ನನ್ನ ಹತ್ರ ಎಷ್ಟು ವರ್ಟೆಕ್ಸ್ಗಳಿದಾವೆ? V1, V2, V3, V4, V5. ಸೊ 5 ಕೂಡ ಯೂಸ್ ಆಗಬೇಕು, ಸರಿನಾ? 5 ವರ್ಟೆಕ್ಸ್ ಕೂಡ ನನ್ನ ಹತ್ರ ಯೂಸ್ ಆಗಬೇಕು. ಆಮೇಲೆ ನಾನು ಎಲ್ಲ ಎಡ್ಜಸ್ ಅನ್ನು ಯೂಸ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ನೋಡಿ ಇಲ್ಲಿ ಯಾವ ರೀತಿ ಯೂಸ್ ಮಾಡಿದೀವಿ. ಈ 2 ವರ್ಟೆಕ್ಸ್ಗಳು ಕನೆಕ್ಟ್ ಆದ್ವಾ? 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 ಏನು, ಒಂದು ವರ್ಟೆಕ್ಸು ಒಂದು ಎಡ್ಜಿಗಾರು ಕನೆಕ್ಟ್ ಆಗಿರ್ಬೇಕು. ಏನು, ಒಂದು ವರ್ಟೆಕ್ಸು ಒಂದು ಎಡ್ಜಿಗಾರು ಕನೆಕ್ಟ್ ಆಗಿರ್ಬೇಕು. ಅದನ್ನ ನಾವೇನಂತ ಕರಿತೀವಿ? ಸ್ಪ್ಯಾನಿಂಗ್ ಟ್ರೀ ಅಂತ ಕರಿತೀವಿ. ಸೊ ಇದೇ ರೀತಿ ಬರಿಬೇಕಾ? ಇಲ್ಲ, ಡಿಫ್ರೆಂಟ್ ಆಗಿ ಬರಿಬಹುದು. ಅದಕ್ಕೋಸ್ಕರನೇ ಅವ್ರೇನ್ ಮಾಡ್ತಾರೆ, ಅವರೇ ಕೊಡ್ತಾರೆ, ಇದೇ ಫಾರ್ಮೆಟ್ ಅಲ್ಲಿ ಇರುವಂತದ್ದಕ್ಕೆ ನೀವು ಸಾಲ್ವ್ ಮಾಡ್ರಿ ಅಂತ, ಸರಿನಾ? ಇದನ್ನ ಇನ್ನೊಂದ್ ತರ ಬರಿಬಹುದು. ಯಾವ ರೀತಿ? ಈ ತರ ಒಂದು ಕನೆಕ್ಟ್ ಮಾಡಿ, ಈ ತರ ಒಂದು ಕನೆಕ್ಟ್ ಮಾಡಿ, ಈ ತರ ಕನೆಕ್ಟ್ ಆಗಿ ಈ ತರ. ನೋಡಿ, ಇದು ಒಂದು ಸ್ಪ್ಯಾನಿಂಗ್ ಟ್ರೀನಾ? ನೆಕ್ಸ್ಟ್ ಇನ್ನೂ ಒಂದು ಡಿಫ್ರೆಂಟ್ ಬಿಡಿಸ್ಬೋದು. ನೋಡಿ, ಈ ತರ ಕನೆಕ್ಟ್ ಇದೆ, ಈ ತರ ಈ ತರ ಡಿಫ್ರೆಂಟ್ ಆಗಿ ನೀವು ಸ್ಪ್ಯಾನಿಂಗ್ ಟ್ರೀ ಅನ್ನ ಬರಿಬಹುದು, ಸರಿನಾ? ಒಂದೇ ರೀತಿ ಬರಬೇಕು ಅಂತ ಏನಿಲ್ಲ. ಅದೇ ಕಾರಣಕ್ಕೋಸ್ಕರ ಅವರೇ ಕೊಟ್ಟಿರ್ತಾರೆ. ಸೊ ಈಗ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಪ್ಯಾನಿಂಗ್ ಟ್ರೀ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಈಗ ಫಂಡಮೆಂಟಲ್ ಕಟ್ ಸೆಟ್ಸ್ ಮತ್ತೆ ಸರ್ಕ್ಯೂಟ್ಸ್ ಅಂತ ಬಂದಾಗ 2 ಕಾನ್ಸೆಪ್ಟ್ ಅನ್ನ ನೀವು ನೀಟಾಗಿ ಕಲ್ತ್ಕೋಬೇಕು. ಏನು, ಒಂದು ಬ್ರಾಂಚ್, ಸರಿನಾ? ಕಟ್ ಸೆಟ್ ಅಲ್ಲಿ ಏನು ಯೂಸ್ ಆಗುತ್ತೆ? ಬ್ರಾಂಚ್ ಯೂಸ್ ಆಗುತ್ತೆ. ಸರ್ಕ್ಯೂಟ್ಸ್ ಅಲ್ಲಿ ಏನು ಯೂಸ್ ಆಗುತ್ತೆ? ಕಾರ್ಡ್ ಯೂಸ್ ಆಗುತ್ತೆ, ಸರಿನಾ? ಕಾರ್ಡ್ಸ್ ಅಂದ್ರೇನು, ಬ್ರಾಂಚ್ ಅಂದ್ರೇನು? ವೆರಿ ಸಿಂಪಲ್. ಈಗ ಇದು ಒಂದು ಗ್ರಾಫ್ ಇದೆ. ಆ ಗ್ರಾಫ್ ಅನ್ನ ನಾನು ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಈಗ ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ನಾನು ಯಾವ ಎಡ್ಜ್ ಗಳನ್ನ ಯೂಸ್ ಮಾಡಿದ್ದೀನಿ ಅವುಗಳನ್ನ ಏನಂತ ಕರಿತೀವಿ? ಬ್ರಾಂಚಸ್ ಅಂತ ಕರಿತೀವಿ. ಏನು, ಯಾವ ಎಡ್ಜಸ್ ಗಳನ್ನ ಯೂಸ್ ಮಾಡಿರ್ತೀವಿ ಅವುಗಳನ್ನ ಬ್ರಾಂಚಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ E1 ಯೂಸ್ ಆಗಿದೆ, E8 ಯೂಸ್ ಆಗಿದೆ, E7 ಯೂಸ್ ಆಗಿದೆ, E2 ಯೂಸ್ ಆಗಿದೆ. ಸೊ ಈ ಒಂದು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತ ಎಡ್ಜಸ್ ಗಳನ್ನ ನಾವೇನಂತ ಕರಿತೀವಿ? ಬ್ರಾಂಚ್. ಇನ್ನ ಉಳಿದಿರೋ ಯೂಸ್ ಮಾಡಿಲ್ವಲ್ಲ ನಾವು, ಅವುಗಳನ್ನ ಏನಂತ ಕರಿತೀವಿ? ಕಾರ್ಡ್ಸ್. ಸೊ ಇವಾಗ ಕಾರ್ಡ್ಸ್ ಗಳೇನಾಗ್ತವೆ? E3 ಆಗುತ್ತೆ ಕಾರ್ಡು, E5 ಕಾರ್ಡ್ ಆಗುತ್ತೆ, E6 ಕಾರ್ಡ್ ಆಗುತ್ತೆ, E4 ಕಾರ್ಡ್ ಆಗುತ್ತೆ. ಯಾಕೆ? ಆ ಎಡ್ಜಸ್ ಗಳನ್ನ ನಾನು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಮಾಡಿಲ್ಲ, ಸರಿನಾ? ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟು ಕಟ್ ಸೆಟ್ ಅನ್ನ ಬರಿತಾ ಹೋಗೋಣ. ಸೊ 2 ಕಾಲಮ್ ನಿಮಗೆ ಬೇಕಾಗುತ್ತೆ. ಒಂದು ಬ್ರಾಂಚ್, ನೆಕ್ಸ್ಟ್ ಇನ್ನೊಂದು ಏನ್ ಬೇಕು? ಫಂಡಮೆಂಟಲ್ ಕಟ್ ಸೆಟ್, ಸರಿನಾ? ಸೊ ಈಗ ಬ್ರಾಂಚ್ಗಳು ಯಾವ್ಯಾವ ಇರೋದು? ಬ್ರಾಂಚ್ ಅಂದ್ರೇನು? ಈ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತ ಎಡ್ಜ್ಗಳು E1, E2, E8, E7 ಅವಷ್ಟನ್ನು ಕೂಡ ಬರೀರಿ. E1, E2, E7, E8 ಇದೇ ಆರ್ಡರ್ ಅಲ್ಲಿ ಬರಿಬೇಕು ಅಂತ ಏನಿಲ್ಲ, ಹೆಂಗಾದ್ರೂ ಕೂಡ ಬರೀರಿ. ಒಟ್ನಾಗೆ ಎಲ್ಲ ಎಡ್ಜಸ್ ಅನ್ನು ಕೂಡ ಬರಿಬೇಕು. ಸೊ ಇವಾಗ ಕಟ್ ಸೆಟ್, ಕಟ್ ಅಂತ ಅಂದ್ರೇನು? ಅದೇ ಹೆಸರು ಹೇಳ್ತಾ ಇದೆ, 2 ಭಾಗಗಳಾಗಿ ಮಾಡೋದು. ಕಟ್ ಅಂದ್ರೇನು? 2 ಭಾಗಗಳಾಗಿ, ಅಂದ್ರೆ ಜಾಯಿಂಟ್ ಆಗ್ಬಾರ್ದು. ನೋಡಿ, ಇವಾಗ ನಾನು ಮೊದಲನೇದು ಅಂತ ಇರೋದು E1. ಸೊ ಇವಾಗ ಸಪರೇಟ್ ಆಗಿ ಬಿಡಿಸ್ಕೊಂತೀನಿ. ನೋಡಿ, ಇಲ್ಲಿ ಇದೇ ಸ್ಪ್ಯಾನಿಂಗ್ ಟ್ರೀ ಅನ್ನ ಸಪರೇಟ್ ಆಗಿ ಬಿಡಿಸ್ಕೊಂತೀನಿ. ಇನ್ ವಿಚ್ E1 ಇಲ್ದಲೆ ನಾನು ಬಿಡಿಸ್ಕೊಂತೀನಿ. ಸೊ E1 ಇಲ್ಲಿದೆ ಅಲ್ವಾ? ಸೊ ಅದನ್ನ ತೆಗೆದಾಕಿದ್ರೆ E2 ಹಂಗೆ ಉಳಿಸ್ಕೊಂತೀನಿ. ನೆಕ್ಸ್ಟ್ E8, E7. ಸೊ ಈಗ ನೋಡಿ ಏನಾಯ್ತು, ನನ್ನ ಗ್ರಾಫು 2 ಭಾಗಗಳಾಗಿ ಡಿವೈಡ್ ಆಯ್ತು, ಡಿಸ್ಜಾಯಿಂಟ್ ಆಯ್ತು, ಅಂದ್ರೆ ಡಿಸ್ಕನೆಕ್ಟೆಡ್ ಆಯ್ತಲ್ವಾ? ಇದು ಬೇರೆ ಸಪರೇಟು, ಇದು ಬೇರೆ ಸಪರೇಟ್ ಆಯ್ತು. ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಇವೆರಡೂ ಕೂಡ ಕನೆಕ್ಟ್ ಆಗ್ದಂಗೆ ನೋಡ್ಕೋಬೇಕು. ಅಂತಂದ್ರೆ ಇವೆರಡು ಕನೆಕ್ಟ್ ಆಗೋದಕ್ಕೆ ಯಾವ್ಯಾವ ಎಡ್ಜ್ಗಳು ಯೂಸ್ ಆಗ್ತವೆ ಅವುಗಳನ್ನ ಅಷ್ಟನ್ನು ಕೂಡ ಬರಿತೀನಿ. ನೋಡಿ, ಇವಾಗ ನಾನೇನಾದ್ರೂ ಕೂಡ E1 ಎಡ್ಜ್ ಅನ್ನ ಬರೆದ್ರೆ ಇವೆರಡು ಕೂಡ ಕನೆಕ್ಟ್ ಆಗ್ತವೆ. ಸೊ E1 ಫಸ್ಟ್. ನೆಕ್ಸ್ಟ್
ಇಲ್ಲೊಂದು ಎಡ್ಜನ್ನು ನಾನೇನಾದರೂ ಹಾಕಿದ್ರೆ ನೋಡಿ ಇಲ್ಲಿ E5 ಅನ್ನ ಹಾಕಿದ್ರು ಕೂಡ ಈ ಎರಡು ಕೂಡ ಕನೆಕ್ಟ್ ಆಗ್ತವೆ. ಸೊ E5. ನೆಕ್ಸ್ಟ್ ನಾನೇನಾದ್ರೂ E6 ಹಾಕಿದೆ ಅಂತ ಅನ್ಕೊಳ್ಳಿ. ಸೊ ಅವಾಗಲೂ ಕೂಡ ಇವೆರಡು ಕೂಡ ಕನೆಕ್ಟ್ ಆಗ್ತವೆ. ಸೊ E6. ನೆಕ್ಸ್ಟ್ ನಾನೇನಾದ್ರೂ E3 ನೋಡಿ E3 ಅನ್ನ ಹಾಕಿದ್ರು ಕೂಡ ನನಗೆ ಕನೆಕ್ಟ್ ಆಗ್ತವೆ. ಸರಿನಾ? ಇವೆರಡು ಕನೆಕ್ಟ್ ಆಗ್ತವೆ. E4 ಹಾಕಿದ್ರೆ ಏನು ಕನೆಕ್ಟ್ ಆಗಲ್ಲ, ಯಾಕಂದ್ರೆ ಆ ಲೈನ್ ಇಲ್ಲಿ ಬರುತ್ತೆ, ಎರಡು ಕೂಡ ಡಿಸ್ಕನೆಕ್ಟ್ ಆಗಿರ್ತವೆ. ನೆಕ್ಸ್ಟ್ E1. ಸೊ E1 ಆಲ್ರೆಡಿ ಬರ್ದಿದ್ದೀನಿ. ನೆಕ್ಸ್ಟ್ E5 ಆಗುತ್ತೆ, E6 ಮತ್ತೆ E3. ಸೊ ಇಷ್ಟನ್ನ ಬಿಟ್ಟರೆ ಇನ್ಯಾವು ಕೂಡ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಆಗಲ್ಲ. ಏನು ಕನೆಕ್ಟ್ ಆಗ್ದಂಗೆ ನೋಡ್ಕೋಬೇಕು. ಯಾವ್ಯಾವ ಕನೆಕ್ಟ್ ಮಾಡಕ್ಕೆ ಯೂಸ್ ಆಗ್ತವೆ ಎಡ್ಜ್ಗಳು ಅವುಗಳನ್ನು ತೆಗೆದಾಕೋದು. ಸೊ ಅದನ್ನೇ ನಾವೇನಂತ ಕರಿತೀವಿ, ಫಂಡಮೆಂಟಲ್ ಕಟ್ ಸೆಟ್. ನೆಕ್ಸ್ಟ್ E2 ಬರೋಣ. ಸೊ ಇವಾಗ E1 ಅನ್ನ ನಾನು ಹಂಗೆ ಉಳಿಸ್ಕೊಂತೀನಿ. E2 ಅನ್ನ ನಾನು ಇವಾಗ ಯೂಸ್ ಮಾಡ್ಕೊಳಲ್ಲ. ಸರಿನಾ? ಸೊ ದಿಸ್ ಈಸ್ V1, ದಿಸ್ ಈಸ್ V3, ದಿಸ್ ಈಸ್ V2, ದಿಸ್ ಈಸ್ V4. ಸೊ ಈಗ ನಾನೇನು ಮಾಡಿದ್ದೀನಿ, E2 ಅನ್ನ ತೆಗೆದಾಕಿದ್ದೀನಲ್ವಾ. ಸೊ E2 ಅಂತ ಬರ್ಕೊಳ್ಳಿ. ಯಾಕಂತಂದ್ರೆ ಇದು ಒಂದು ಸಪ್ರೇಟ್ ಆಗುತ್ತೆ, ಇದು ಅಷ್ಟು ಕೂಡ ಸಪ್ರೇಟ್ ಆಗುತ್ತೆ. ಇವೆರಡು ಕೂಡ ಕನೆಕ್ಟ್ ಆಗ್ದಂಗೆ ನೋಡ್ಕೋಬೇಕು. ಸೊ ಇವಾಗ E2 ಏನ್ ಮಾಡ್ತಾ ಇತ್ತು, ಹೆಲ್ಪ್ ಮಾಡ್ತಾ ಇತ್ತು ಕನೆಕ್ಟ್ ಮಾಡೋದಕ್ಕೆ, ಅದನ್ನ ತೆಗೆದಾಕಿದ್ದೀನಿ. ನೆಕ್ಸ್ಟ್ ಯಾವ್ದು ಹೆಲ್ಪ್ ಮಾಡ್ಬೋದು, E6 ಹೆಲ್ಪ್ ಮಾಡ್ಬೋದು. ನೋಡಿ ಈ ತರ ಹಾಕಿದ್ರೆ ಇವೆರಡು ಕೂಡ ಕನೆಕ್ಟ್ ಆಗ್ತವೆ. ಸೊ E6 ಅದು ಎಡ್ಜು. ಸೊ ಅದನ್ನ ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿ E3. ಸೊ E3 ಅನ್ನ ಹಾಕಿದ್ರೆ ಏನಾಗುತ್ತೆ, E3 ಹಾಕಿದ್ರು ಕೂಡ ಇವೆರಡು ಕೂಡ ಕನೆಕ್ಟ್ ಆಗ್ತವೆ, ಡಿಸ್ಕನೆಕ್ಟ್ ಆಗಿರೋದು. ಸೊ E3 ಅಂತ ಬರೀರಿ. ಈ ಮೂರೇ ಅಷ್ಟೇ ಇದೆ. ಸರಿನಾ? ಒಂದು ಹಿಂಗಾಶಿ, ಒಂದು ಹಿಂಗಾಶಿ, ಒಂದು ಹಿಂಗಾಶಿ. ಸೊ ಈ ಮೂರು ಬಿಟ್ರೆ ಇನ್ಯಾವುದು ಇಲ್ಲ. ನೆಕ್ಸ್ಟ್ E7ಗೆ ಬರೋಣ. ಇವಾಗ ನನಗೆ ಎಡ್ಜ್ 7 ಬೇಕಾಗಿಲ್ಲ, ಎಡ್ಜ್ 2 ಅನ್ನ ಹಂಗೆ ರಿಟೈನ್ ಮಾಡ್ಕೊತೀನಿ. ಸೊ ಈಗ ಇದು ಸಪ್ರೇಟ್ ಆಗಬೇಕು, ಕನೆಕ್ಟ್ ಆಗಬಾರ್ದು ಅಂತಂದ್ರೆ ಏನು, ಈ ಒಂದು ಎಡ್ಜ್ ಏನಾದರೂ ಬಂದ್ರೆ ಕನೆಕ್ಟ್ ಆಗುತ್ತೆ, ಈ ಒಂದು ಎಡ್ಜ್ ಏನಾದರೂ ಬಂದ್ರೆ ಕನೆಕ್ಟ್ ಆಗುತ್ತೆ, ಈ ಒಂದು ಎಡ್ಜ್ ಏನಾದರೂ ಬಂದ್ರೆ ಕನೆಕ್ಟ್ ಆಗುತ್ತೆ. ಯಾವ್ಯಾವು, E4, E7, E3. ಸೊ E4, E7 ಮತ್ತೆ E3 ಏನಾದ್ರೂ ಯೂಸ್ ಆದ್ರೆ ನನಗೆ ಕನೆಕ್ಟ್ ಆಗ್ಬಿಡುತ್ತೆ. ಸೊ ನಾನು ಅದನ್ನ ಯೂಸ್ ಮಾಡಬಾರ್ದು. ನೆಕ್ಸ್ಟ್ E8. ಎಡ್ಜ್ 7 ಅನ್ನ ಹಂಗೆ ಉಳಿಸ್ಕೊಂತೀನಿ, ಎಡ್ಜ್ 8 ಅನ್ನ ತೆಗೆದಾಕ್ತೀನಿ. ಸೊ ಇವಾಗ ಏನಾಯ್ತು, ಇದು ಅಷ್ಟು ಕೂಡ ಸಪ್ರೇಟ್ ಆಯ್ತು, ಇದು ಸಪ್ರೇಟ್ ಆಯ್ತು. ಸೊ ಇವುಗಳು ಕನೆಕ್ಟ್ ಆಗಬೇಕು ಅಂತಂದ್ರೆ ಇಲ್ಲಿ ಯಾವ್ದಾದ್ರು ಎಡ್ಜ್ ಬಂದ್ರೆ ಕನೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಈ ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ, ಈ ಎಡ್ಜ್ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಎಡ್ಜ್ ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ, ಈ ಎಡ್ಜ್ ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ, ಇಲ್ಲಿರುವಂತ ಎಡ್ಜ್ ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ. ಸೊ ಅವಷ್ಟನ್ನು ಕೂಡ ತೆಗಿಬೇಕು. ಯಾವ್ಯಾವು, E5 ಎಡ್ಜು ಹಿಂಗ್ ಬಂದ್ರೆ ಕನೆಕ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ E8 ಎಡ್ಜು, ನೆಕ್ಸ್ಟ್ E6, ನೆಕ್ಸ್ಟ್ E4, ನೆಕ್ಸ್ಟ್ E3. ಸರಿನಾ? ಯಾವ ಎಡ್ಜನ್ನು ಕೂಡ ಹೆಲ್ಪ್ ಮಾಡಬಾರ್ದು, ಅವು ಅಷ್ಟು ಕೂಡ ಕನೆಕ್ಟ್ ಆಗೋದಕ್ಕೆ. ಅವೆರಡು ಪಾರ್ಟ್ ಆಗಿ ಇರ್ತವಲ್ಲ, ಅವೆರಡನ್ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಯಾವ ಕೂಡ ಹೆಲ್ಪ್ ಮಾಡಬಾರ್ದು. ಆ ರೀತಿ ತೆಗೆದಾಕಿದ್ರೆ ನಾವೇನಂತ ಕರಿತೀವಿ, ಅದನ್ನ ಕಟ್ ಸೆಟ್ ಅಂತ ಕರಿತೀವಿ. ಸೊ ಇವಾಗ ಕಟ್ ಸೆಟ್ ಬರ್ದಾಯ್ತು. ನೆಕ್ಸ್ಟ್ ಸರ್ಕ್ಯೂಟ್ ಬರೆಯೋದು ವೆರಿ ವೆರಿ ಈಸಿ. ಸರ್ಕ್ಯೂಟ್ ಬರೆಯೋದು ಇನ್ನೂ ಕೂಡ ಈಸಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಇವಾಗ. ಸೊ ಅದಕ್ಕೂ ಕೂಡ ಟೇಬಲ್ ಅನ್ನ ಬರ್ಕೊಳ್ಳೋಣ. ಸೊ ಇಲ್ಲೇನು ಯೂಸ್ ಆಗೋದು, ಕಾರ್ಡ್ಗಳು ಯೂಸ್ ಆಗ್ತಾ ಹೋಗ್ತವೆ. ಸೊ ಕಾರ್ಡ್ಸ್ ಮತ್ತೆ ಫಂಡಮೆಂಟಲ್ ಸರ್ಕ್ಯೂಟ್. ಸರ್ಕ್ಯೂಟ್ ಅಂತಂದ್ರೇನು, ಒಂದು ಕ್ಲೋಸ್ಡ್ ಲೂಪ್ ಇದ್ದಂಗಲ್ವಾ. ಸೊ ಇವಾಗ ನೋಡಿ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಫಸ್ಟ್ ಇದೇನು ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. V1, V2, ನೆಕ್ಸ್ಟ್ ದಿಸ್ ಈಸ್ V3, ನೆಕ್ಸ್ಟ್ ದಿಸ್ ಈಸ್ V5, ನೆಕ್ಸ್ಟ್ ದಿಸ್ ಈಸ್ E8, E7 ಇದು, V4 ಇದು, ನೆಕ್ಸ್ಟ್ E1, E2. ಸೊ ಈಗ ನೋಡಿ ಕಾರ್ಡ್ಗಳು ಅಂತಂದ್ರೇನು, ಯಾವ್ಯಾವು ಎಡ್ಜ್ಗಳು ಯೂಸ್ ಆಗಿಲ್ಲ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಅವು ನೋಡಿ. ಯಾವ್ಯಾವ ಯೂಸ್ ಆಗಿಲ್ಲ, E2 ಯೂಸ್ ಆಗಿದೆ, E5 ಯೂಸ್ ಆಗಿಲ್ಲ. ಸೊ E5 ಒಂದು. ನೆಕ್ಸ್ಟ್ ಯಾವ್ದು ಯೂಸ್ ಆಗಿಲ್ಲ, E4 ಯೂಸ್ ಆಗಿಲ್ಲ. ನೆಕ್ಸ್ಟ್ ಯಾವ್ದು ಯೂಸ್ ಆಗಿಲ್ಲ, E6 ಯೂಸ್ ಆಗಿಲ್ಲ. ನೆಕ್ಸ್ಟ್ ಯಾವ್ದು ಯೂಸ್ ಆಗಿಲ್ಲ, E3 ಕೂಡ ಯೂಸ್ ಆಗಿಲ್ಲ. ಸೊ ಕರೆಕ್ಟ್ ಆಯ್ತಾ, E3 ಯೂಸ್ ಆಗಿಲ್ಲ, ನೆಕ್ಸ್ಟ್ E4 ಯೂಸ್ ಆಗಿಲ್ಲ, E5 ಯೂಸ್ ಆಗಿಲ್ಲ, E6 ಯೂಸ್ ಆಗಿಲ್ಲ. ಸೊ ಇವುಗಳನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ಯೂಸ್ ಆಗಿದೆ. ಸೊ ನಾನು ಏನು ಮಾಡಬೇಕು ಅಂತಂದ್ರೆ ಇದನ್ನ ಪ್ಲೇಸ್ ಮಾಡಿ ನೋಡ್ಬೇಕು. E5. ಸೊ E5 ಎಡ್ಜ್ ಇಲ್ಲಿದೆ, ಇಲ್ಲಿದೆ. ಸೊ ಇದನ್ನ ನಾನು ಇಲ್ಲಿ ಪ್ಲೇಸ್ ಮಾಡಿದ್ರೆ ಸರ್ಕ್ಯೂಟ್ ಆಯ್ತಾ. ನೋಡಿ ಇಲ್ಲಿ ಕ್ಲೋಸ್ಡ್ ಲೂಪ್ ಆಯ್ತಾ. ಸೊ ಯಾವ್ದನ್ನ ಹಾಕಿದ್ ನಾನು ಇವಾಗ, ಎಡ್ಜ್ 5 ಅನ್ನ ಹಾಕಿದ್ದೀನಿ. ಸೊ ಎಡ್ಜ್ 5 ಹಾಕಿದ ತಕ್ಷಣ ಇಲ್ಲಿ ಕ್ಲೋಸ್ಡ್ ಲೂಪ್ ಆಯ್ತು. ಸೊ ಅದ್ರಲ್ಲಿ ಯೂಸ್ ಆಗಿರುವಂತ ಎಡ್ಜ್ಗಳನ್ನ ಬರ್ಕೊಳ್ಳಿ ಅಷ್ಟೇ, ಸಿಂಪಲ್. ಯಾವ್ಯಾವ್ದು ಯೂಸ್ ಆಗಿದೆ, E5 ಯೂಸ್ ಆಗಿದೆ, ನೆಕ್ಸ್ಟ್ E8, ನೆಕ್ಸ್ಟ್ E1. ಏನು ಕ್ಲೋಸ್ಡ್ ಲೂಪ್ ಆಗ್ಬೇಕಷ್ಟೇ. ಸೊ ಇವಾಗ ನೆಕ್ಸ್ಟ್ ಹೋಗೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. E4. ಸೊ E4 ಎಡ್ಜ್ ಎಲ್ಲಿರೋದು, ಇಲ್ಲಿರೋದು.
ಸೊ E4 ಹಾಕಿದ ತಕ್ಷಣ ಇಲ್ಲಿ ಕ್ಲೋಸ್ಡ್ ಲೂಪ್ ಆಯಿತು. ಸೊ ಯಾವ್ಯಾವ್ದು ಯೂಸ್ ಆಗಿರೋದು E4, E7, E8, E4, E7, E8. ನೆಕ್ಸ್ಟ್ E6 ಹಾಕಿದ್ರೆ ಏನಾಗುತ್ತೆ? ಸೊ E6 ಎಡ್ಜ್ ಇರೋದು ಇಲ್ಲಿ E6. ಸೊ E6 ಹಾಕಿದಾಗ ನೋಡಿ ಇಲ್ಲಿ ಫುಲ್ಲು ಕ್ಲೋಸ್ಡ್ ಲೂಪ್ ಆಯ್ತಾ. ಸೊ ಯಾವ್ಯಾವ್ದು ಯೂಸ್ ಆಗಿರೋದು E1, E8, E6, E2, E1, E8, E6, E2 ಸರಿನಾ. ಸೊ ಇವುಗಳು ಏನಾಗ್ತವೆ ಫಂಡಮೆಂಟಲ್ ಸರ್ಕ್ಯೂಟ್. ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದಿರೋದು E3. ಸೊ E3 ಎಡ್ಜ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ E3 ಎಡ್ಜ್ ಬಂದ್ರೆ ಇದು ಅಷ್ಟು ಕೂಡ ನನಗೆ ಸರ್ಕ್ಯೂಟ್ ಆದಂಗೆ ಆಯ್ತಾ ನೋಡಿ, ಫುಲ್ ಕ್ಲೋಸ್ಡ್ ಸರ್ಕ್ಯೂಟ್ ಆದಂಗೆ ಆಯ್ತು. E1, E8, E7. ಸೊ ಇಲ್ಲಿರುವಂಥದ್ದು E3, E2. ಸೊ ಅಷ್ಟು ಕೂಡ ಯೂಸ್ ಆಗಿದ್ದಾವೆ. ಏನಂತ ಬರೀಬೋದು? E1, ನೆಕ್ಸ್ಟ್ E8, E7, E3 ಮತ್ತೆ E2 ಸರಿನಾ. ಸೊ ಈ ತರ ಬರಿಬೇಕು. ಬ್ರಾಂಚ್ ಅಂದ್ರೇನು? ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿರುವಂಥ ಎಡ್ಜ್ಗಳು. ಕಾರ್ಡ್ಸ್ ಅಂತಂದ್ರೇನು? ಯಾವುದು ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿಲ್ಲ ಆ ಎಡ್ಜ್ಗಳು ಸರಿನಾ. ಸೊ ಒಂದ್ ಎರಡು ಮೂರು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದಾಗ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ಎಲ್ಲ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ಮಾಡಿ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.